ನೋಡಿ, ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಸರ್ಜರಿ ಕಾರಣಕ್ಕೋಸ್ಕರ 6 ವಾರಗಳ ಕಾಲ ಜಾಮೀನನ್ನ ಪಡೆದುಕೊಂಡು ಈಗ ಪಿಜಿಎಸ್ ಆಸ್ಪತ್ರೆಯಲ್ಲಿದ್ದಾರೆ. ಇಲ್ಲಿವರೆಗೂ ಕೂಡ ಫಿಸಿಯೋಥೆರಪಿಯನ್ನ ಹೊರತುಪಡಿಸಿ ಯಾವುದೇ ಸರ್ಜರಿ ಇನ್ನೂ ಕೂಡ ಇಲ್ಲಿವರೆಗೂ ಕೂಡ ದರ್ಶನ್ಗೆ ಆಗಿರಲಿಲ್ಲ. ಹೀಗಾಗಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಬೇಲ್ ಅಂತ್ಯಕ್ಕೆ 7 ದಿನ ಮಾತ್ರ ಬಾಕಿ ಇದೆ. 11ನೇ ತಾರೀಕಿಗೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯುತ್ತೆ. ಹೀಗಾಗಿ ಮಧ್ಯಂತರ ಜಾಮೀನು ಅವಧಿಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಡಿಸೆಂಬರ್ 12ನೇ ತಾರೀಕಿಗೆ ಅಂತ್ಯವಾಗುತ್ತೆ ದರ್ಶನ್ನ ಮಧ್ಯಂತರ ಜಾಮೀನಿನ ಅವಧಿ. ದರ್ಶನ್ಗೆ ಇನ್ನೂ ಕೂಡ ಯಾವುದೇ ಆಪರೇಷನ್ ನಡೆದಿಲ್ಲ, ಸರ್ಜರಿ ಯಾವುದೂ ನಡೆದಿಲ್ಲ. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಮೇಲೇರಿದೆ, ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ಈಗ ಸರ್ಕಾರ. ಆ ಮೂಲಕ ದರ್ಶನ್ ಯಾಕೆ ಇಲ್ಲಿವರೆಗೂ ಕೂಡ ಸರ್ಜರಿ ಕಾರಣಕ್ಕೋಸ್ಕರ ಜಾಮೀನನ್ನ ಪಡ್ಕೊಂಡು ಬಂದವರು ಇನ್ನು ಯಾಕೆ ಸರ್ಜರಿ ಮಾಡ್ಕೊಂಡಿಲ್ಲ, ಇನ್ನೆಷ್ಟು ದಿನ ಬೇಕು? 6 ವಾರ ಸಮೀಪಿಸ್ತಾ ಬಂತು. ಇನ್ನು ಉಳಿದಿರೋದು ಕೇವಲ 7 ದಿನ ಮಾತ್ರ. ಡಿಸೆಂಬರ್ 12ನೇ ತಾರೀಕಿಗೆ ಅವರ ಜಾಮೀನು ಸಂಪೂರ್ಣವಾಗಿ ಅವರ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ. ಇನ್ನೂ ಕೂಡ ಸರ್ಜರಿ ಆಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ದರ್ಶನ್ ಏನಾಗುತ್ತೆ, ಮಧ್ಯಂತರ ಜಾಮೀನು ಮೊಟಕಾಗುತ್ತಾ ಈ ಹೊತ್ತಿಗೆ? ಇದೆಲ್ಲವೂ ಕೂಡ ಈಗಿರುವಂತ ಕುತೂಹಲ. ಉಳಿದಿರೋದು ಕೇವಲ 7 ದಿನಗಳ ಮಾತ್ರ. 7 ದಿನದ ನಂತರ ದರ್ಶನ್ಗೆ ಏನಾದ್ರೂ ಈ ಜಾಮೀನು ವಿಸ್ತರಣೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹವೇ ಗಟ್ಟಿಯಾಗಿದೆ. ಈಗಂತೂ ಸರ್ಕಾರ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದೆ. ಏನಾಗುತ್ತೆ ಅನ್ನೋದು ಕುತೂಹಲ. ಈ ಕುರಿತಾಗಿ ಡಿಟೇಲ್ ಆಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನು ಪಡೆದು ಸದ್ಯ ಆಸ್ಪತ್ರೆ ಸೇರಿದ್ದಾರೆ. ಆದ್ರೆ ದರ್ಶನ್ ಜಾಮೀನು ರದ್ದು ಮಾಡಬೇಕೆಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. 6 ದಿನದಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗಲಿದೆ. ಈ ನಡುವೆ ಜಾಮೀನು ರದ್ದಿಗಾಗಿ ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿ ಇದೇ ಶುಕ್ರವಾರ ಅಥವಾ ಸೋಮವಾರ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಅಷ್ಟರಲ್ಲಿ ವಿಚಾರಣೆಗೆ ಬರುವಂತೆ ಮೆಮೊ ಸಲ್ಲಿಕೆ ಮಾಡಿದ್ರೂ ಮಾಡಬಹುದು. ಪ್ರಮುಖವಾಗಿ ನಟ ದರ್ಶನ್ ಇದೀಗ ಸರ್ಜರಿ ನಿರಾಕರಿಸಿದ್ದಾರೆ. ಹೀಗಾಗಿ ಈ ಕಾರಣಗಳನ್ನು ಮುಂದಿಟ್ಟು ನಟ ದರ್ಶನ್ ಮಧ್ಯಂತರ ಜಾಮೀನು ರದ್ದುಗೊಳಿಸುವಂತೆ ವಾದ ಪ್ರತಿವಾದ ನಡೆಯಲಿದೆ. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಜಟಾಪಟಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಹೀಗಾಗಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಪರಪ್ಪನ ಅಗ್ರಹಾರ ಜೈಲಿಂದ ಆನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಸರ್ಜರಿಗಾಗಿ ದರ್ಶನ್ ಜಾಮೀನನ್ನ ಪಡೆದುಕೊಂಡ್ರು. ತೀವ್ರವಾದ ಬೆನ್ನು ನೋವು ಅವರಿಗಿತ್ತು. ಒಂದಾದ ಮೇಲೆ ಒಂದು ಸಂಕಷ್ಟ ಅವರು ಎದುರಿಸ್ತಾನೆ ಇದ್ದಾರೆ. ಈಗ ಸರ್ಜರಿ ಆಗಿಲ್ಲ. ಹೀಗಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಯಾಕೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋದು ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ. ಈ ಮೂಲಕ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಏನ್ ಸಂಕಷ್ಟ ಈ ಹೊತ್ತಿಗೆ ದರ್ಶನ್ಗೆ? ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು?
ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗ್ಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ. ದರ್ಶನ್ ಮಧ್ಯಂತರ ಜಾಮೀನನ್ನ ಕಡಿತಗೊಳಿಸಬೇಕು ಅಂತೇಳಿ. ಇದೆಲ್ಲದರ ನಡುವೆ ಏನಾಗಬಹುದು ಮುಂದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸರ್ಕಾರದ ಮುಂದೆ ಏನೆಲ್ಲ ಅವಕಾಶಗಳಿದ್ದಾವೆ, ದರ್ಶನ್ ಮುಂದೆ ಏನೆಲ್ಲ ಅವಕಾಶಗಳಿದ್ದಾವೆ, ಈ ಹೊತ್ತಿಗೆ ಏನೇನು ವಿವರ ಇದೆ ನಾಗರಾಜ್? ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವೈದ್ಯಕೀಯ ಗ್ರೌಂಡ್ಸ್ ಅನ್ನ ನೀಡಿ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಂತ ನಟ ದರ್ಶನ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಅವರಿಗೆ ಏನು ಒಂದು 6 ವಾರಗಳ ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು, ಅದರ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ SLP ನಿನ್ನೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಒಂದು ಕಂಟಕ ಕಾಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ದರ್ಶನ್ಗೆ ಇನ್ನ 7 ದಿನಗಳ ಏನು ಮಧ್ಯಂತರ ಜಾಮೀನು ಅವಧಿ ಬಾಕಿ ಇದೆ, ಇದನ್ನ ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಹೈಕೋರ್ಟ್ ನಲ್ಲಿ ಕೇಳಿದ್ರೆ ಹೈಕೋರ್ಟ್ ಮನ್ನಣೆ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ದು, ಅರ್ಜಿ ವಿಚಾರಣೆಗೆ ಮೆಮೋನ್ನು ಕೂಡ ಹಾಕೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇದೆ, ಈ ಹಂತದಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ನಲ್ಲಿ SPP ವಾದ ಮಾಡ್ತಾರೆ. ಸಾಮಾನ್ಯವಾಗಿ ಹೈಯರ್ ಕೋರ್ಟ್ ಗಳಲ್ಲಿ ಅರ್ಜಿ ವಿಚಾರಣೆಗೆ ಬಾಕಿ ಇದ್ದಾಗ ಆ ಕೆಳ ಹಂತದ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಸೊ ಹಾಗಾಗಿ ಹೈಕೋರ್ಟ್ ಕೂಡ ಈ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಳ್ಳೋ ಸಾಧ್ಯತೆ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ರೆಗ್ಯುಲರ್ ಜಾಮೀನ್ ಮೇಲೆ ದರ್ಶನ್ ಸಾಕಷ್ಟು ಡಿಪೆಂಡ್ ಆಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಬಹಳ ಸ್ಪಷ್ಟ ಆಗಿರ್ತಕ್ಕಂಥದ್ದು, ಹೈಕೋರ್ಟ್ ನಿಂದ ಅವರ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗಲ್ಲ. ಹೀಗಾಗಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಏನ್ ನಡೀತಾ ಇದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ, ಇದನ್ನ ಏನಾದ್ರೂ ಮಾಡಿ ಪಡೆದುಕೊಳ್ಳಲೇಬೇಕಾದಂತ ಪರಿಸ್ಥಿತಿ ದರ್ಶನ್ಗೆ ಇರತಕ್ಕಂಥದ್ದು. ಒಂದ್ ವೇಳೆ ಅವರಿಗೆ ರೆಗ್ಯುಲರ್ ಜಾಮೀನು ಅರ್ಜಿಯೂ ಸಿಗಲಿಲ್ಲ, ಅದನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸ್ತು ಅಂತಂದ್ರೆ ದರ್ಶನ್ ಖಂಡಿತವಾಗ್ಲೂ ಏನು ಅವರ ಮಧ್ಯಂತರ ಜಾಮೀನು ಅವಧಿ ಮುಗಿತಾ ಇದ್ದಂಗೆ ಪರಪ್ಪನಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಹೋಗೋ ಸಾಧ್ಯತೆ ಇರ್ತದೆ. ಒಂದು ವೇಳೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಆಗಲ್ಲ, ನನಗೆ ಒಂದಷ್ಟು ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ರಿಲೀಫ್ ಕೊಡಿ, ನನ್ನನ್ನು ಪರಪ್ಪನಗ್ರಹಾರ ಜೈಲಿಗೆ ಕಳಿಸಿ ಅಂತೇಳಿ ಕೊನೆ ಆಪ್ಷನ್ ಆಗಿ ಅವರು ಕೇಳ್ಕೊಳ್ಬಹುದು ನ್ಯಾಯಾಲಯದ ಬಳಿ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಅಷ್ಟೇ ಪರಪ್ಪನಗ್ರಹಾರಕ್ಕೆ, ಇಲ್ಲಾಂದ್ರೆ ಬಳ್ಳಾರಿ ಜೈಲಿಗೆ ಹೋಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇಲ್ಲಿವರೆಗೂ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟು ಅಂತೇಳಿ ಒಂದು ಪ್ಲಾನ್ ನಲ್ಲಿ ಇದ್ರು ದರ್ಶನ್ ಪರ ವಕೀಲರು. ನಿನ್ನೆ ಸಲ್ಲಿಕೆ ಆಗಿರ್ತಕ್ಕಂಥ SLP ಇವೆಲ್ಲದಕ್ಕೂ ಒಂದು ದೊಡ್ಡ ಹೊಡೆತವನ್ನ ಕೊಟ್ಟಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ್, ಈಗ ದರ್ಶನ್ ಇಲ್ಲಿವರೆಗೂ ಸರ್ಜರಿ ಮಾಡ್ಕೊಂಡಿಲ್ಲ, ಇನ್ನು 7 ದಿನ ಮಾತ್ರ ಬಾಕಿ ಇದೆ. ಒಂದು ವೇಳೆ ದರ್ಶನ್ಗೆ ಆಪರೇಷನ್ ಏನಾದ್ರೂ ಆದ್ರೆ ಮುಂದೆ ಹೇಗೆ? ದರ್ಶನ್ಗೆ ಜಾಮೀನಿನ ಅವಧಿ ಕೂಡ ಮುಗಿತಾ ಇದೆ. ದರ್ಶನ್ ಪರವಾದ ವಕೀಲರು ಏನೇನೋ ವಿಚಾರ ಪ್ರಸ್ತಾಪ ಮಾಡಬಹುದು, SPP ಮುಂದೆ ಏನೇನೋ ಅವಕಾಶಗಳಿರುತ್ತೆ ಅವಾಗ. ನಾಗರಾಜ್, ರಂಜಿತ್, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ SPPಗೆ ಅಸ್ತ್ರ ಆಗಿದ್ದಂಥದ್ದು ಈಗ ಏನು ದರ್ಶನ್ಗೆ ಮೆಡಿಕಲ್ ಗ್ರೌಂಡ್ಸ್ ಅವ್ರಿಗೆ ಆಪರೇಷನ್ ಆಗಬೇಕು, ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ ಅವರು ಒಂದು 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ SPP ಅವರಿಗೆ ಆಪರೇಷನ್ ಆದರೂ ಸಹ ಆ ಒಂದು ವಿಚಾರವನ್ನ ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಈಗಾಗಲೇ SLP ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರೋದ್ರಿಂದ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ಅದರ ವಿಚಾರವಾಗಿ ಇಲ್ಲಿ ಹೈಕೋರ್ಟ್ನಲ್ಲಿ ಮತ್ತೆ ವಾದ ಮಾಡೋ ಸಾಧ್ಯತೆಗಳು ಕಡಿಮೆ ಇರತಕ್ಕಂಥದ್ದು. ಮತ್ತೆ ವಾದ ಮಾಡಿದ್ರೆ ಅದಕ್ಕೆ ಮನ್ನಣೆ ಸಿಗೋ ಸಾಧ್ಯತೆಯು ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನ ಬಹಳ ಸ್ಟ್ರಾಂಗ್ ಆಗಿ ಪ್ರಶ್ನೆ ಮಾಡೋದಕ್ಕೆ ಒಂದು ಪ್ರಾಸಿಕ್ಯೂಷನ್ ರೆಡಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಅವರು ಹೈಕೋರ್ಟ್ನಲ್ಲಿ ಒಂದಷ್ಟು ಗ್ರೌಂಡ್ಸ್ಗಳನ್ನ ನೀಡಿದ್ರು, ಅವ್ರಿಗೆ ತುರ್ತಾಗಿ ಆಪರೇಷನ್ ಆಗಿಲ್ಲ ಅಂತಂದ್ರೆ ಪಾರ್ಶ್ವವಾಯು ಆಗ್ಬೋದು ಅಥವಾ ಅವರ ಮೂತ್ರ ನಿಯಂತ್ರಣವನ್ನ ಕಳೆದುಕೊಳ್ಬಹುದು, ಜೊತೆಗೆ ಸಾಕಷ್ಟು ಸಮಸ್ಯೆಗಳಾಗಬಹುದು ಅಂತೇಳಿ ಹೀಗಾಗಿ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ ಒಂದು ಕಾರಣಗಳನ್ನ ಕೊಟ್ಟಿದ್ರು. ಆದ್ರೆ ಇಷ್ಟು ದಿನಗಳ ಸುಮಾರು 5 ವಾರಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಇಷ್ಟು ದಿನ ಆದ್ರೂ ಸಹ ಅವ್ರ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಇದೇ ಗ್ರೌಂಡ್ಸ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮೇಜರ್ ಆಗಿ ನೀಡಿ ಅವರ ಒಂದು ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವ ಸಾಧ್ಯತೆ ಜಾಸ್ತಿ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್.